ಪೊಲೀಸರಿಂದ ಠಾಣೆಯಲ್ಲಿ ನಡೆಯುವಂತಹ ದೌರ್ಜನ್ಯ ಅಥವಾ ಲಾಕಪ್ ಡೆತ್ ನಂತಹ ಪ್ರಕರಣಗಳು ಫುಲ್ ಸ್ಟಾಪ್ ಬೀಳೋದು ಯಾವಾಗ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ನೋಡಿ, ಲಾಕಪ್ ಡೆತ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವೇ ದಿನಗಳ ಹಿಂದೆ 9 ಜನ ಅಧಿಕಾರಿಗಳಿಗೆ ಮರಣದಂಡನೆಯಂತಹ ಶಿಕ್ಷೆ ಆಯಿತು. ಆದರೂ ಕೂಡ ಪೊಲೀಸರು ಪಾಠ ಕಲಿಯೋದು ಯಾವಾಗ? ಪೊಲೀಸರ ದೌರ್ಜನ್ಯಕ್ಕೆ ಒಬ್ಬ ಯುವಕನ ಕಾಲು ಮುರಿದು ಹೋಗಿದೆ ಅನ್ನೋ ಗಂಭೀರ ಆರೋಪ ಕೇಳಬರ್ತಾ ಇದೆ. ದೂರು ದಾಖಲಿಸೋದಕ್ಕೆ ಪೊಲೀಸರು ಈಗ ಹಿಂದೇಟು ಹಾಕ್ತಾ ಇದ್ದಾರೆ ಅಂತೆ. ಈಗ ಕಾಲು ಮುರಿದು ಹೋಗಿದೆ, ಪೊಲೀಸರ ದೌರ್ಜನ್ಯಕ್ಕೆ ಪ್ರಕರಣ ದಾಖಲು ಮಾಡ್ರಪ್ಪ ಅಂತ ಹೇಳಿದ್ರೆ ಪ್ರಕರಣ ದಾಖಲು ಮಾಡೋದಕ್ಕೆ ಹಿಂದೇಟು ಹಾಕ್ತಾ ಇದ್ದಾರೆ ಅನ್ನೋ ಆರೋಪ ಕೇಳಬರ್ತಾ ಇದೆ. ಯಾದಗಿರಿಯ ಹುಣಸಗಿಯಲ್ಲಿ ಜುಮಲಾಪುರ ಗ್ರಾಮದಲ್ಲಿ ನಡೆದಿರೋ ಘಟನೆ ಇದು. ಕೊಡೇಕಲ್ ಪೊಲೀಸ್ ಠಾಣೆ ಪೊಲೀಸರು ದಬ್ಬಾಳಿಕೆ ಮಾಡಿದ್ದಾರೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಕುರಿಗಾಹಿ ಯುವಕನೊಬ್ಬನ ಮೇಲೆ ಪೊಲೀಸರು ಹಲ್ಲೆ ಮಾಡಿದ್ರೆ ಹಾಗಾದ್ರೆ? ಯಾಕಂದ್ರೆ ಈಗ ಕೇಳಬರ್ತಾ ಇರುವಂತಹ ಆರೋಪನೆ ಅದು. ಪೊಲೀಸರು ಹಲ್ಲೆ ಮಾಡಿದ್ರು, ಇದರಿಂದನೇ ಕಾಲು ಮುರಿದು ಹೋಯಿತು ಅಂತ ಗಂಭೀರವಾಗಿ ಆರೋಪ ಮಾಡ್ತಾ ಇದ್ದಾರೆ ಸಾರ್ವಜನಿಕರು. ಕೊಡೇಕಲ್ ಠಾಣೆ ಸಿಬ್ಬಂದಿ ವಿನಾಯಕ್ ಹಾಗೂ ಮತ್ತು ಇಬ್ರು ಕೂಡ ಹಲ್ಲೆ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಬರ್ತಾ ಇದೆ. ಈ ಪ್ರಕರಣ ಹತ್ತಿಕ್ಕೋದಕ್ಕೆ ಈಗ ಪೊಲೀಸ್ ಸಿಬ್ಬಂದಿಗಳು ಏನಾದರೂ ಮುಂದಾಗ್ತಾ ಇದ್ದಾರೆ ಹಾಗಾದ್ರೆ? ಈಗ ಕಾಲೇನೋ ಮುರಿದು ಹೋಯಿತು, ಆದ್ರೆ ಈಗ ಪ್ರಕರಣ ಮುಚ್ಚಾಕೋದಕ್ಕೆ, ಪ್ರಕರಣವನ್ನ ಹತ್ತಿಕ್ಕೋದಕ್ಕೆ ಅಂತ ಏನಾದರೂ ಮುಂದಾಗ್ತಾ ಇದ್ದಾರ? ಇದೇ ಕಾರಣಕ್ಕಾಗಿ ಬೆದರಿಸಿ ಪ್ರಕರಣವನ್ನ ಹತ್ತಿಕ್ಕೋದಕ್ಕೆ ಪ್ಲಾನ್ ಏನಾದರೂ ಮಾಡ್ಕೊಂಡಿದ್ದಾರ? ಯಾಕಂದ್ರೆ ಪ್ರಕರಣನೇ ದಾಖಲು ಮಾಡ್ತಾ ಇಲ್ಲ ಪೊಲೀಸ್ ಅಧಿಕಾರಿಗಳು. ಇಲ್ಲಿ ಸಾರ್ವಜನಿಕರು ಗಂಭೀರವಾಗಿ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಕೊಡೇಕಲ್ ಠಾಣೆ ಸಿಬ್ಬಂದಿ ವಿನಾಯಕ್ ಮತ್ತು ಮುತ್ತು ಎಂಬುವರು ಇಬ್ರು ಕೂಡ ಹಲ್ಲೆ ಮಾಡಿದಾರಂತೆ, ಹೀಗೆ ಆರೋಪ ಕೇಳಿ ಬರ್ತಾ ಇದೆ. ಈ ಬಗ್ಗೆ ಪ್ರಕರಣ ದಾಖಲು ಮಾಡಿಕೊಂಡು ಹಿರಿಯ ಅಧಿಕಾರಿಗಳು ಯಾರಿದ್ದಾರೆ, ಜನಸೇವಕರಪ್ಪ ನೀವು, ನಿಜವಾಗ್ಲೂ ಹಲ್ಲೆ ಮಾಡಿದ್ದೀರಾ ಅಂತ ತನಿಖೆ ಮಾಡೋ ಸೌಜನ್ಯ ಬೇಡವಾ? ಇಷ್ಟೊಂದು ಗಂಭೀರ ಆರೋಪ ಕೇಳಬರುತ್ತೆ ಅಂತಂದ್ರೆ, ಪೊಲೀಸರ ಮೇಲೆ ಇಷ್ಟೊಂದು ಗಂಭೀರ ಆರೋಪ ಕೇಳಬರುತ್ತೆ ಅಂದ ಮೇಲೆ ಕಾನೂನು ಸುವ್ಯವಸ್ಥೆಗೆ ಬೆಲೆ ಎಲ್ಲಿದೆ? ಕಾನೂನು ಸುವ್ಯವಸ್ಥೆ ಜೀವಂತವಾಗಿ ಎಲ್ಲಿದೆ? ಪೊಲೀಸರನ್ನ ಕಂಡ್ರೆ ಜನ ಭಯ ಬೀಳುವಂತಹ ವಾತಾವರಣ ನಿರ್ಮಾಣ ಆಗುದಿಲ್ವಾ? ರೌಡಿಗಳಿಗೂ ಪೊಲೀಸರಿಗೂ ವ್ಯತ್ಯಾಸ ಏನು ಹಾಗಾದ್ರಾಗ? ಇದು ಕನಿಷ್ಠ ಪರಿಜ್ಞಾನ. ಪೊಲೀಸ್ ಅಧಿಕಾರಿಗಳು, ಹಿರಿಯ ಅಧಿಕಾರಿಗಳು ಯಾರಿದ್ದಾರೆ ಅವ್ರ ಗಮನಕ್ಕೆ ಬರ್ಬೇಕಲ್ವೇ? ಠಾಣಾಧಿಕಾರಿಗಳು ಯಾರಪ್ಪ ಏನಪ್ಪ ಆಗಿದೆ ಅಂತ ಬಂದು ವಿಚಾರಣೆ ಮಾಡ್ಬೇಕಲ್ವೇ? ಪ್ರಕರಣ ದಾಖಲು ಮಾಡ್ಕೊಳ್ಬೇಕಾಗಿತ್ತಲ್ವಾ? ಆದ್ರೆ ಸಾರ್ವಜನಿಕರು ಈಗ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಏನ್ರಿ ನಡೀತಾ ಇದೆ ನಮ್ಮ ಜಿಲ್ಲೆಯಲ್ಲಿ, ನಮ್ಮ ಗ್ರಾಮದಲ್ಲಿ? ಅಧಿಕಾರಿಗಳೇ ದೌರ್ಜನ್ಯ ಎಸಗ್ತಾರೆ, ಕಾಲು ಮುರಿದು ಹಾಕ್ತಾರೆ ಅಂತಂದ್ರೆ ಏನ್ ಮಾಡ್ಬೇಕು ಅಂತ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ವರದಿಗಾರ ಉಸ್ಮಾನ್ ಪಟೇಲ್ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಉಸ್ಮಾನ್ ಪಟೇಲ್ ಅವರೇ, ನಮಸ್ಕಾರ. ಸಂತೋಷ್. ಈಗ ಪೊಲೀಸರು ದೌರ್ಜನ್ಯ ಎಸಗಿ ಕಾಲು ಮುರಿದಿದ್ದಾರೆ ಅನ್ನೋ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಏನಿದು ಪ್ರಕರಣ? ಹಿರಿಯ ಅಧಿಕಾರಿಗಳು ಯಾರಿದ್ದಾರೆ ಅವ್ರ ಗಮನಕ್ಕಿಲ್ವಾ? ಒಂದು ಪ್ರಕರಣ ದಾಖಲು ಮಾಡಿಕೊಳ್ಳೋ ಸೌಜನ್ಯವೂ ಇಲ್ಲ ಅಂತಂದ ಮೇಲೆ, ಆ ಸಾಮಾನ್ಯ ಪರಿಜ್ಞಾನ ಪೊಲೀಸರಿಗೆ ಇಲ್ಲ ಅಂತಂದ ಮೇಲೆ ಹಿರಿಯ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಅಂತ? ಹೌದು ಸಂತೋಷ್, ನಿನ್ನೆ ತಾನೆ ಅಂದ್ರೆ ಇವತ್ತು ಸೋಮವಾರ ಸಾಯಂಕಾಲ ಒಂದು ಯಾದಗಿರಿ ಜಿಲ್ಲೆ ಹುಣಸಿ ತಾಲೂಕಿನ ಕೊಡೇಕಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಜುಮಾಲ್ಪುರ್ ಅನ್ನೋ ಗ್ರಾಮ ಇದೆ ಸರ್. ಆ ಗ್ರಾಮದಲ್ಲಿ ಒಂದು ಅಕ್ರಮ ಅಂದ್ರೆ ಕೋಳಿ ಪಂದ್ಯ ನಡೆಯುವ ಸ್ಥಳದಲ್ಲಿ ಅಕ್ರಮ ಮಾಡುವವರ ವಿರುದ್ಧ ಯಾವುದೇ ತರ ಅಲ್ಲಿ ಏಕಾಏಕಿ ಖಚಿತ ಮಾಹಿತಿ ಮೇರೆಗೆ ಪೊಲೀಸ್ ಇಲಾಖೆಯವರು ಅಲ್ಲಿ ಪೊಲೀಸ್ ತಂಡ ರೇಡ್ ಮಾಡುತ್ತಾರೆ. ಕೋಳಿ ಪಂದ್ಯ ಆಡುವ ಸಂದರ್ಭದಲ್ಲಿ ಆ ಕೋಳಿ ಪಂದ್ಯ ಆಡುವವರ ಮೇಲೆ ಯಾರ ಮೇಲೇನು ಆಕ್ಷನ್ ತಗೊಳ್ಳದೆ ಏಕಾಏಕಿ ಸುಮ್ಮನೆ ಕುರಿಗಾಯುವ ಒಬ್ಬ ಸಾಮಾನ್ಯ ಮನುಷ್ಯ ಆ ಕೋಳಿ ಪಂದ್ಯ ಆಡುವ ದೃಶ್ಯ ನೋಡ್ತಾ ಇದ್ದವನ ಮೇಲೆ ಏಕಾಏಕಿ ಪೊಲೀಸ್ ವಿನಾಯಕ ಮತ್ತು ಮುತ್ತಂತ ಪೊಲೀಸ್ ಪೇದೆಯವರು ಅವ್ರು ಏಕಾಏಕಿ ಅವನ ಮೇಲೆ ಒದ್ದು ಮಾಡಿ ಅವನ ಕಾಲು ಮುರಿದಿದ್ದಾರೆ ಅನ್ನೋದು ಗಂಭೀರ ಆರೋಪ ಸಾರ್ವಜನಿಕರು ಮತ್ತು ಕುಟುಂಬಸ್ಥರ ಮೂಲಗಳಿಂದ ತಿಳಿದು ಬರ್ತಾ ಇದೆ. ಸಂತೋಷ್. ಓಕೆ, ಧನ್ಯವಾದಗಳು ಉಸ್ಮಾನ್ ನಿಮ್ಮೆಲ್ಲ ಮಾಹಿತಿಗೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.